ಶ್ರೀ ಶನಿ ಮಹಾತ್ಮೆ. ಹರಿಶ್ಚಂದ್ರನ ಕತೆ. ಅಯೋಧ್ಯೆಯ ರಾಜ ಹರಿಶ್ಚಂದ್ರ ಸತ್ಯವ್ರತನೆಂದು ಹೆಸರಾಗಿದ್ದನು. ನೇಮ ನಿಷ್ಠೆಗಳಿಗೆ ಖ್ಯಾತಿವಿತ್ತಿದ್ದನು. ಇಂಥ ಮಹಾರಾಜನಿಗೂ ಶನಿಯ ದೃಷ್ಟಿ ತಗುಲಿತು. ರಾಜ್ಯ ಕೋಶಗಳನ್ನು ಕಳೆದುಕೊಂಡು ಸಂಶಾನವಾಸಿಯಾದನು. ಅದು ಹೇಗಾಯಿತು? ಒಮ್ಮೆ ದೇವಲೋಕದಲ್ಲಿ ದೇವೇಂದ್ರನ ಸಭೆ ಸೇರಿತು. ವಸಿಷ್ಠಾದಿ ಮುನಿಗಳು ಸಹ ಆ ಸಭೆಯಲ್ಲಿದ್ದರು. ಚರ್ಚಿಸುತ್ತಿದ್ದ ವಿಷಯಗಳು ಹಲವು. ಭೂಲೋಕಕ್ಕೆ ಸಂಬಂಧಿಸಿದಂತೆ ಕೆಲವು ವಿಷಯಗಳು ಚರ್ಚೆಗೆ ಬಂದವು. ಭೂಮಿಯ ಮೇಲೆ ಸತ್ಯವಂತರಿರುವುದು ಆಶ್ಚರ್ಯವೇ ಸರಿ ಎಂದ ದೇವೇಂದ್ರ. ಆಗ ವಸಿಷ್ಠರು ಎದ್ದು ನಿಂತು, ಹಾಗೇಕೆ ಹೇಳುವೆ ದೇವೇಂದ್ರ? ಭೂಲೋಕದಲ್ಲಿ ಸತ್ಯವ್ರತರಿದ್ದಾರೆ. ಹರಿಶ್ಚಂದ್ರನ ಹೆಸರು ಕೇಳಿರುವೆಯೇನು? ಅವನು ಮಹಾ ಸತ್ಯವಂತ ಎಂದು ಹೇಳಿದರು. ವಸಿಷ್ಠರ ಮಾತು ಕೇಳಿದ ಅಲ್ಲೇ ಇದ್ದ ವಿಶ್ವಾಮಿತ್ರರಿಗೆ ಸಿಟ್ಟು ಬಂದಿತು. ವರುಣನಿಗೆ ಕೊಟ್ಟ ಮಾತು ಉಳಿಸಿಕೊಳ್ಳದವನು ಸತ್ಯವಂತ ಹೇಗಾಗುತ್ತಾನೆ ಎಂದರು. ಉತ್ತರಿಸಿದ ವಸಿಷ್ಠರು, ಅದು ಹಿಂದಕ್ಕಾಯಿತು. ಈಗ ಹರಿಶ್ಚಂದ್ರನು ಸತ್ಯವಂತ, ಧರ್ಮಿಷ್ಠನೂ ಆಗಿದ್ದಾನೆ. ಅವನು ಎಂದೂ ಸುಳ್ಳಾಡುವುದಿಲ್ಲ ಎಂದರು. ವಿಶ್ವಾಮಿತ್ರ ಹೇಳಿದರು, ಒಂದು ವೇಳೆ ಯಾರಾದರೂ ಹರಿಶ್ಚಂದ್ರನನ್ನು ಸುಳ್ಳಾಡುವಂತೆ ಮಾಡಿದರೆ ಎಂದು ಕೇಳಿದರು. ಹರಿಶ್ಚಂದ್ರ ಸುಳ್ಳಾಡಿದರೆ ತಾನು ಬೆತ್ತಲೆಯಾಗಿ ದಕ್ಷಿಣಾಭಿಮುಖವಾಗಿ ಹೊರಟು ಹೋಗುತ್ತೇನೆ ಎಂದು ವಸಿಷ್ಠರು ಹೇಳಿದರು. ಹರಿಶ್ಚಂದ್ರ ಹಾಗೇನಾದರೂ ಸತ್ಯವಂತನೇ ಆಗಿರುವುದು ನಿಜವಾದರೆ ತನ್ನ ತಪಸ್ಸಿನ ಫಲವು ಅರ್ಧದಷ್ಟನ್ನು ಅವನಿಗೆ ಧಾರೆ ಎರೆಯುತ್ತಾನೆ ಎಂದು ವಿಶ್ವಾಮಿತ್ರರು ವಸಿಷ್ಠರಿಗೆ ಹೇಳಿದರು. ಅಂದಿನ ದಿನ ಹೀಗೆ ದೇವಲೋಕದಲ್ಲಿ ಸಭೆ ಮುಗಿಯಿತು. ಹರಿಶ್ಚಂದ್ರನ ಸತ್ವ ಪರೀಕ್ಷೆ ಆರಂಭವಾಯಿತು. ಶನಿಯ ವಕ್ರದೃಷ್ಟಿಯು ರಾಜನ ಮೇಲೆ ಬಿದ್ದಿತು. ಹರಿಶ್ಚಂದ್ರನಿಗೆ ಚಂದ್ರಮತಿ ಎಂಬ ರಾಣಿ ಇದ್ದಳು. ಇಬ್ಬರಿಗೆ ಹುಟ್ಟಿದ ಮಗ ಲೋಹಿತಾಶ್ವ. ಹರಿಶ್ಚಂದ್ರನು ಪ್ರಜಾನುರಾಗಿ ಇದ್ದನು. ವಿಶ್ವಾಮಿತ್ರರು ಭೂಲೋಕದಲ್ಲಿ ಹರಿಶ್ಚಂದ್ರನ ಕೀರ್ತಿ ವ್ಯಾಪಿಸಿರುವುದನ್ನು ಕೆಲವೇ ದಿನಗಳಲ್ಲಿ ಗಮನಿಸಿದರು. ಹೇಗಾದರೂ ಮಾಡಿ ಅವನು ರಾಜ್ಯ ವಿಹೀನನಾಗುವಂತೆ ಮಾಡಿದರೆ ಸುಳ್ಳಾಡಲು ಪ್ರೇರೇಪಿಸಿದಂತಾಗುತ್ತದೆ ಎಂದು ತಿಳಿದರು. ಒಂದು ದಿನ ವಿಶ್ವಾಮಿತ್ರ ಮುನಿಯ ಶಿಷ್ಯರು ಹರಿಶ್ಚಂದ್ರನಲ್ಲಿಗೆ ಬಂದು ಬಹು ಸುವರ್ಣ ಯಾಗವನ್ನು ಮಾಡಲು ತಿಳಿಸಿದರು. ಋಷಿ ಮುನಿಗಳ ಸಹಕಾರದಿಂದ ಈ ಪವಿತ್ರ ಯಾಗವನ್ನು ಕೈಗೊಳ್ಳುವುದಾಗಿ ಹರಿಶ್ಚಂದ್ರನು ಹೇಳಿದನು. ಈ ಯಾಗ ಮಾಡುವವರು ಯಾಗದ ನಂತರ ಯಾರೇ ಆಗಲಿ ಬಂದು ಬೇಡಿದಷ್ಟು ಕಾಣಿಕೆ ಕೊಡಬೇಕಿತ್ತು. ಇದು ಹರಿಶ್ಚಂದ್ರನಿಗೂ ತಿಳಿದಿತ್ತು. ಕೆಲವೇ ದಿನಗಳಲ್ಲಿ ಹರಿಶ್ಚಂದ್ರ ಯಾಗವನ್ನು ಮಾಡಿ ಪೂರೈಸಿದನು. ಬಡ್ಡ ಬಗ್ಗರು ಯಾಗ ಮಂಟಪಕ್ಕೆ ಬಂದು ತಮಗೆ ಬೇಕಾದುದನ್ನೆಲ್ಲ ಬೇಡಿ ಬಂದು ಕೊಂಡು ಹೋದರು. ಯಾಗ ಯಶಸ್ವಿಯಾದತು. ವಿಶ್ವಾಮಿತ್ರರಿಗೆ ಸಮಾಧಾನ ತರಲಿಲ್ಲ. ಅವರು ರಾಜನ ಬಳಿಗೆ ಬಂದರು. ತಾನು ಯಾಗದ ಈ ಸಂದರ್ಭದಲ್ಲಿ ಕಾಣಿಕೆಯನ್ನು ಪಡೆದು ಹೋಗಲು ಬಂದಿದ್ದೇನೆ ಎಂದು ರಾಜನಲ್ಲಿ ಹೇಳಿದರು. ಹರಿಶ್ಚಂದ್ರ ಏನು ಕೇಳಿದರೂ ಕೊಡುವುದಾಗಿ ತಿಳಿಸಿದನು. ವಿಶ್ವಾಮಿತ್ರರು ಬೇಡಿದ್ದುದು ಅಲ್ಪ ಸ್ವಲ್ಪವಲ್ಲ. ಆನೆಯ ಮೇಲೆ ಒಬ್ಬ ನಿಂತು ನಾಣ್ಯವೊಂದನ್ನು ಚಿಮ್ಮಿಸಿದರೆ ಅದು ಎಷ್ಟು ಎತ್ತರ ತಲುಪುವುದೋ ಅಷ್ಟು ಎತ್ತರದವರೆಗೆ ಧನಕನಕ ನಾಣ್ಯಗಳನ್ನು ಕಾಣಿಕೆಯಾಗಿ ಕೊಡಬೇಕೆಂದು ಕೇಳಿದರು. ಹರಿಶ್ಚಂದ್ರ ಇಲ್ಲವೆನ್ನಲಿಲ್ಲ. ವಿಶ್ವಾಮಿತ್ರರು ಅವಾಕರಾದರು. ಆಗಲಿ, ಬೇಕಾದದನ್ನು ಬೇಡುವೆ, ಪಡೆಯುವೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ವಿಶ್ವಾಮಿತ್ರರಿಗೆ ಚಿಂತೆ ಹತ್ತಿತು. ದೇವೇಂದ್ರನ ಸಭೆಯಲ್ಲಿ ಹರಿಶ್ಚಂದ್ರನ ಬಾಯಿಯಲ್ಲಿ ಸುಳ್ಳಾಡಿಸುವೆ ಎಂದು ಪ್ರತಿಜ್ಞೆ ಮಾಡಿದರು. ದಟ್ಟನೆ ಇನ್ನೊಂದು ಉಪಾಯ ಮಾಡಿದರು. ತಮ್ಮ ಮಂತ್ರಶಕ್ತಿಯಿಂದ ನೂರಾರು ದುಷ್ಟ ಮೃಗಗಳನ್ನು ಹುಟ್ಟಿಸಿದರು. ಅವು ಹರಿಶ್ಚಂದ್ರನ ಸಾಮ್ರಾಟಕ್ಕೆ ನುಗ್ಗಿ ಹಾವಳಿ ನಡೆಸಿತು. ಜನರು ಅವುಗಳ ಹಿಂಸೆಯನ್ನು ತಾಳಲಾರದೆ ಹರಿಶ್ಚಂದ್ರನಲ್ಲಿ ಮೊರೆ ಹೊಕ್ಕರು. ಬೇಟೆಯಾಡಿ ಅವನ್ನೆಲ್ಲ ಕೊಂದು ಬರುವೆ ಎಂದು ಹರಿಶ್ಚಂದ್ರನು ಬಿಲ್ಲು ಬಾಣಗಳ ಸಮೇತ ಕಾಡಿಗೆ ಹೊರಟನು. ಈ ನೆಪದಲ್ಲಿ ಹರಿಶ್ಚಂದ್ರ ತನ್ನ ಆಶ್ರಮಕ್ಕೆ ಬರುವೆನೆಂದು ವಿಶ್ವಾಮಿತ್ರರು ಈ ಉಪಾಯವನ್ನು ಹೂಡಿದರು. ರಾಜನು ಮೃಗಗಳ ಬೇಟೆಯಾಡಿ ಮುನಿ ವಿಶ್ವಾಮಿತ್ರರ ಆಶ್ರಮದ ಬಳಿಗೆ ಬಂದು ವಿಶ್ರಮಿಸಿಕೊಡತೊಡಗಿದನು. ಬಳಿಕ ಮುನಿಗಳ ದರ್ಶನ ಪಡೆಯುವುದೊಡನೆ ಎಂದುಕೊಂಡನು. ಸಮಯ ಕಾದಿದ್ದ ವಿಶ್ವಾಮಿತ್ರರು ತಮ್ಮ ಮಾಯಾವಿದ್ಯೆಯಿಂದ ಇಬ್ಬರು ಚಾಂಡಾಲ ಕನ್ಯರನ್ನು ಸೃಷ್ಟಿಸಿ ಹರಿಶ್ಚಂದ್ರನ ಮುಂದೆ ನರ್ತನ ಮಾಡಲು ಅವನನ್ನು ಒಲಿಸಿಕೊಳ್ಳಬೇಕೆಂದು ಹೇಳಿ ಕಳುಹಿಸಿದರು. ಆ ಇಬ್ಬರು ಕನ್ಯೆಯರು ಹರಿಶ್ಚಂದ್ರನ ಮೇಲೆ ಬಂದು ಹಾಡು ಹೇಳಲು, ನೃತ್ಯ ಮಾಡಲು, ನಾಟ್ಯ ಮಾಡಿದರು. ಸಂತೋಷಗೊಂಡ ದೊರೆ ಅವರಿಗೆ ಮುತ್ತಿನ ಹಾರವನ್ನು ಕಾಣಿಕೆಯಾಗಿ ಕೊಟ್ಟನು. ಆದರೆ ಆ ಕನ್ಯೆಯರಿಗೆ ಅಷ್ಟು ಸಾಕಾಗಲಿಲ್ಲ. ಹರಿಶ್ಚಂದ್ರನನ್ನು ಪೀಡಿಸಿ ತಮ್ಮನ್ನು ಮದುವೆಯಾಗಬೇಕೆಂದು ಕೇಳಿದರು. ಸಿಟ್ಟಾದ ದೊರೆ ಅವರನ್ನು ಥಣ್ಣಿಸಿ ಅಟ್ಟಿಸಿದನು. ಕನ್ಯೆಯರಿಬ್ಬರು ಅಳುತ್ತಾ ವಿಶ್ವಾಮಿತ್ರರಲ್ಲಿಗೆ ಬಂದರು. ವಿಶ್ವಾಮಿತ್ರರು ತಾವಾಗಿಯೇ ಹರಿಶ್ಚಂದ್ರನಲ್ಲಿಗೆ ಬಂದರು. ಹರಿಶ್ಚಂದ್ರ, ನೀನು ಮಾಡಿದ್ದು ಸರಿಯೇ. ಬೇಟೆಯಾಡಲೆಂದು ಬಂದು ನಮ್ಮ ಪ್ರಾಣಿಗಳನ್ನೆಲ್ಲ ಕಂಗಾಲಾಗುವಂತೆ ಮಾಡಿದೆ. ನನ್ನ ಆಶ್ರಮ ಹಾಳಾಯಿತು. ಸಾಲದೆಂದು ನನ್ನ ಕನ್ಯೆಯರನ್ನು ಘಾಸಿಗೊಳಿಸಿದೆ ಎಂದರು. ಚಕಿತನಾದ ಹರಿಶ್ಚಂದ್ರ, ಸ್ವಾಮಿ, ನಾನು ಅಂತಹ ತಪ್ಪೇನು ಮಾಡಿಲ್ಲ.
ಮಾಡಲಿಲ್ಲವಲ್ಲ, ನಿಮ್ಮನ್ನು ಕಂಡು ಹೋಗೋಣವೆಂದು ಬಂದೆನಷ್ಟೇ ಎಂದು ಹೇಳಿದನು. ವಿಶ್ವಾಮಿತ್ರನು, ಹರಿಶ್ಚಂದ್ರ, ನಾನು ನಿನ್ನನ್ನು ಕ್ಷಮಿಸುತ್ತೇನೆ, ಆದರೆ ನೀನು ನನ್ನ ಈ ಕುಮಾರಿಯನ್ನು ಮದುವೆಯಾಗು ಎಂದು ಹೇಳಿ ಬಲಾತ್ಕರಿಸಿದನು. ಹರಿಶ್ಚಂದ್ರನಿಗೆ ಮುನಿಗಳ ವರ್ತನೆ ಅರ್ಥವಾಗಲಿಲ್ಲ. ಕಡೆಯದಾಗಿ, ಸ್ವಾಮಿ, ನನ್ನ ರಾಜ್ಯವನ್ನು ಬೇಕಾದರೂ ಬಿಟ್ಟೇನೋ, ನಾನು ಮಾತ್ರ ಅಲ್ಲ, ಈ ಕನ್ಯರನ್ನು ವಿವಾಹವಾಗುವುದಿಲ್ಲ ಎಂದು ಬಿಟ್ಟನು. ವಿಶ್ವಾಮಿತ್ರರು ತನಗೆ ಅದೇ ಬೇಕಾದದ್ದು ಎಂದು ಹಾಗೇ ಮಾಡು, ಊರಿಗೆ ಹೋಗಿ ಎಲ್ಲ ಪ್ರಜೆಗಳ ಸಮ್ಮುಖದಲ್ಲಿ ನಿನ್ನ ಸಾಮ್ರಾಜ್ಯವನ್ನು ನನಗೆ ಧಾರೆ ಎದ್ದು ಕೊಡುವೆ ಎಂದು ಹೇಳು. ಮುನಿಗಳ ಮಾತಿಗೆ ಇಲ್ಲವೆನ್ನದೆ ಹರಿಶ್ಚಂದ್ರ ವಿಶ್ವಾಮಿತ್ರರನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಅಯೋಧ್ಯೆಗೆ ಬಂದನು. ಮಂತ್ರಿಗಳು ಪುರಜನರ ಸಮ್ಮುಖದಲ್ಲಿ ತಾನು ತನ್ನ ಹೆಂಡತಿ ಮತ್ತು ಮಗ ಹುಟ್ಟಿದ್ದ ರಾಜೋಚಿತ ವಸ್ತ್ರ ಒಡವೆಗಳೊಂದಿಗೆ ತನ್ನ ಸಮಸ್ತ ರಾಜಕೋಶಗಳನ್ನು ಮುನಿಗಳಿಗೆ ಅರ್ಪಿಸಿದನು. ಇನ್ನು ಮುಂದೆ ವಿಶ್ವಾಮಿತ್ರ ಮುನಿಗಳೇ ನಿಮ್ಮ ದೊರೆ ಎಂದು ಹೇಳಿ ಅಲ್ಲಿಂದ ಹೊರಟನು. ವಿಶ್ವಾಮಿತ್ರರು ಅಷ್ಟಕ್ಕೆ ಅವನನ್ನು ಬಿಡಲಿಲ್ಲ. ತನಗೆ ಕೊಡಬೇಕಾಗಿದ್ದ ಯಾಗ ಸಂಬಂಧಿತ ಶುಲ್ಕವನ್ನು ಕೊಟ್ಟು ಹೋಗೆಂದರು. ವಿಶ್ವಾಮಿತ್ರರು ಕೇಳಿದಂತೆ ಆನೆ ಮೇಲೊಂದು ನಿಂತು ನಾಣ್ಯವನ್ನು ಚಿಮ್ಮಿಸಿದರೆ ಹೋಗುವಷ್ಟು ಎತ್ತರದ ಪ್ರಮಾಣದಲ್ಲಿ ಧನಕನಕಗಳನ್ನು ಕೊಟ್ಟು ಆಗಿದೆ. ತನ್ನಲ್ಲಿರುವುದು ಕೊಟ್ಟು ಆಗಿತು. ಇದರ ಮೇಲೆ ಕೊಡಬೇಕಾದ ಶುಲ್ಕ ಇನ್ನೇನು ಎಂದು ಮುನಿಗಳು ಕೇಳಿದರು. ವಿಶ್ವಾಮಿತ್ರರು ಹರಿಶ್ಚಂದ್ರನ ವಾದಗಳನ್ನು ಒಪ್ಪಲಿಲ್ಲ. ಇನ್ನೂ 48 ದಿವಸಗಳವರೆಗೆ ತನಗೆ ಸಲ್ಲಿಸಬೇಕಾದ ಶುಲ್ಕವನ್ನು ಕೊಡಬೇಕು ಎಂದು ಹೇಳಿ ಅದನ್ನು ಪಡೆಯಲು ತನ್ನ ಶಿಷ್ಯರೊಬ್ಬರ ನಕ್ಷತ್ರಕನನ್ನು ಹರಿಶ್ಚಂದ್ರನೊಂದಿಗೆ ಕಳುಹಿಸಿದನು. ಹರಿಶ್ಚಂದ್ರನಿಗೆ ಮಾರ್ಗದಲ್ಲಿ ಸ್ವಲ್ಪವೂ ದಯ ತೋರಿಸಬಾರದೆಂದು, ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡಬಾರದೆಂದು ನಕ್ಷತ್ರಕನಿಗೆ ತಿಳಿಸಿದ್ದರು. ಅವರ ಉದ್ದೇಶವೆಲ್ಲ ಹರಿಶ್ಚಂದ್ರನ ಬಾಯಿಯಲ್ಲಿ ಹೇಗಾದರೂ ಸುಳ್ಳನ್ನಾಡಿಸಬೇಕೆಂದು ಆಗಿತ್ತು. ಹರಿಶ್ಚಂದ್ರ ವಿಶ್ವಾಮಿತ್ರರ ಸಾಲ ತೀರಿಸಬೇಕಿತ್ತು. ಆದರೆ ಅವರ ರಾಜ್ಯದಲ್ಲಿದ್ದುಕೊಂಡು ಏನೆಂದು ಸಂಪಾದಿಸಲು ಸಾಧ್ಯವಿರಲಿಲ್ಲ. ಕಾಶಿಗೆ ಹೋಗೋಣವೆಂದು ಹರಿಶ್ಚಂದ್ರ ಚಂದ್ರಮತಿ ಲೋಹಿತಾಶ್ವರೊಡನೆ ವಾರಾಣಸಿಗೆ ಹೊರಟನು. ದಾರಿಯಲ್ಲಿ ಕಾಡು ಮೇಡುಗಳನ್ನು ದಾಟುವಾಗ ಹರಿಶ್ಚಂದ್ರ ಬಲು ಯಾತನೆ ಪಡಬೇಕಾಯಿತು. ಜೊತೆಗೆ ನಕ್ಷತ್ರಕನ ಕಾಟ ಬೇರೆ. ಅಲ್ಲಲ್ಲಿ ತನ್ನನ್ನು ಎತ್ತಿಕೊಂಡು ಹೋಗಿರೆಂದು ಗೋಳು ಹೊಯ್ದುಕೊಂಡನು. ಹೇಗೋ ಹರಿಶ್ಚಂದ್ರ ಕಾಶಿ ಸೇರಿದನು. ಗಂಗೆಯಲ್ಲಿ ಮಿಂದು ಶ್ರೀ ವಿಶ್ವೇಶ್ವರರ ದರ್ಶನವನ್ನು ಮಾಡಿದನು. ನನ್ನನ್ನೋ ಮಗನನ್ನೋ ಮಾರಿ ವಿಶ್ವಾಮಿತ್ರರ ಸಾಲ ತೀರಿಸಬಾರದೇಕೆ ಎಂದು ಚಂದ್ರಮತಿ ಕೇಳಿದಳು. ಹೆಂಡತಿ ಮಕ್ಕಳನ್ನು ಮಾರುವುದುಂಟೆ? ಹರಿಶ್ಚಂದ್ರನಿಗೆ ಸಂದಿಗ್ಧಕ್ಕಿಟ್ಟು ಕೊಟ್ಟಿತು. ಆತ್ಮಗೌರವಕ್ಕಿಂತ ಹೆಂಡತಿ ಮಕ್ಕಳು ಮುಖ್ಯವೇ? ನಾನು ಹೇಳಿದ ಹಾಗೆ ಕೇಳಿ ಎಂದು ಚಂದ್ರಮತಿ ಗಂಡನಿಗೆ ತಿಳುವಳಿಕೆ ಕೊಟ್ಟಳು. ಅನ್ಯ ಮಾರ್ಗವಿಲ್ಲದೆ ಹರಿಶ್ಚಂದ್ರ ಕಾಶಿನಗರದಲ್ಲಿ ಯಾರಾದರೂ ನನ್ನ ಹೆಂಡತಿ ಮಗನನ್ನು ಕ್ರಯಕ್ಕೆ ಕೊಂಡೊಯ್ಯುವಿರಾ ಎಂದು ಕೂಗಿಕೊಂಡು ತೊಡಗಿದನು. ಯಾರೂ ಮುಂದೆ ಬರಲಿಲ್ಲ. ಕಡೆಗೆ ಕಾಲ ಕೌಶಿಕನೆಂದು ಬ್ರಾಹ್ಮಣ ಚಂದ್ರಮತಿ ಲೋಹಿತಾಶ್ವರನು ದುಡ್ಡು ಕೊಟ್ಟು ಪಡೆದುಕೊಂಡು ಹೋದನು. ಹರಿಶ್ಚಂದ್ರ ಹಣವನ್ನು ನಕ್ಷತ್ರಕನಿಗೆ ಕೊಡಲು ಅದು ಏನಿದ್ದರೂ ನನ್ನ ದಿನ ಭತ್ಯವಾಯಿತು. ಇನ್ನು ವಿಶ್ವಾಮಿತ್ರರಿಗೆ ಸಲ್ಲಬೇಕಾದ ಹಣ ಸಂತತ್ತಾಗಲಿಲ್ಲ ಎಂದನು. ಹರಿಶ್ಚಂದ್ರ ಕಾಲ ಮೀರಿದರೆ ಗಡುಗು ಮುಗಿಯುತ್ತದೆ. ತನ್ನನ್ನೇ ಮಾರಿಕೊಳ್ಳಲು ಸಿದ್ಧನಾದನು. ಕಾಶಿನಗರದ ತಾನು ಇಕ್ಷ್ವಾಕು ಕುಲದ ರಾಜ ಹರಿಶ್ಚಂದ್ರ ನನ್ನನ್ನು ಯಾರಾದರೂ ಕೊಳ್ಳುವಿರಾ ಎಂದು ಕೂಗಿಕೊಳ್ಳುತ್ತಾ ಮುಂದೆ ನಡೆದನು. ಇವನ ಕೂಗು ಕೇಳಿದಷ್ಟು ಕೊಳ್ಳಲು ಮುಂದೆ ಬರುವರು ವೀರಾಬಾಹು ಎಂದು ಸಂಶಾನದಲ್ಲಿ ಮೇಲ್ವಿಚಾರಕ್ಕೊಬ್ಬ, ನಿನ್ನ ಬೆಲೆ ಏನು ಎಂದು ಹರಿಶ್ಚಂದ್ರನಲ್ಲಿ ವೀರಬಾಹು ಎಂದು ಕೇಳಿದನು. ಆನೆಯೊಂದರ ಮೇಲೆ ಮನುಷ್ಯನೊಬ್ಬನು ನಿಂತು ನಾಣ್ಯವೊಂದನ್ನು ಚಿಮ್ಮಿಸಿದರೆ ಅದು ಎಷ್ಟು ಎತ್ತರ ಮುಟ್ಟುವುದೋ ಅಷ್ಟು ಎತ್ತರ ಪ್ರಮಾಣದ ಚಿನ್ನವನ್ನು ನಾನು ಬಯಸುತ್ತಿದ್ದೇನೆ ಎಂದನು ಹರಿಶ್ಚಂದ್ರ. ಆ ಬೆಲೆಯನ್ನು ವೀರಬಾಹು ಅವನಿಗೆ ಕೊಟ್ಟನು. ಅಯೋಧ್ಯೆಯ ರಾಜ ತನ್ನ ಸೇವಕನೆಂದು ವೀರಬಾಹು ಹರಿಶ್ಚಂದ್ರನನ್ನು ಸಂಶಾನದ ಕಾವಲುಗಾರನನ್ನಾಗಿ ನೇಮಿಸಿದನು. ಹರಿಶ್ಚಂದ್ರನು ವೀರಬಾಹುವಿನಿಂದ ಪಡೆದ ಚಿನ್ನವನ್ನು ನಕ್ಷತ್ರಕನಿಗೆ ಕೊಟ್ಟು ವಿಶ್ವಾಮಿತ್ರರಿಗೆ ತಲುಪಿಸಲು ಹೇಳಿದನು. ಹರಿಶ್ಚಂದ್ರ ಈ ಮಹಾಸತ್ವ ಪರೀಕ್ಷೆಯಲ್ಲಿ ವಿಜಯಿಯಾದದ್ದನ್ನು ತಿಳಿದು ವಿಶ್ವಾಮಿತ್ರರು ಕಂಗಾಲಾದರು. ಆದರೂ ಪ್ರಯತ್ನವನ್ನು ಬಿಡಬಾರದೆಂದುಕೊಂಡರು. ಕಾಲ ಕೌಶಿಕನ ಮನೆಯಲ್ಲಿ ಚಂದ್ರಮತಿ ಲೋಹಿತಾಶ್ವರು ಬಲು ಕಷ್ಟಪಡಬೇಕಾಯಿತು. ಒಂದು ದಿನ ಲೋಹಿತಾಶ್ವ ಕಾಲ ಕೌಶಿಕನ ಮನೆಯಲ್ಲಿ ನಡೆಯಬೇಕಿದ್ದ ಶ್ರಾದ್ದಕ್ಕಾಗಿ ದರ್ಬೆ ತರಲು ಕಾಡಿಗೆ ಹೋಗಿದ್ದಾಗ ಹಾವೊಂದು ಕಚ್ಚಿ ತೀರಿಕೊಂಡನು. ಚಂದ್ರಮತಿಗೆ ವಿಷಯ ತಿಳಿದು ಅವಳು ರೋಧಿಸಿದಳು. ಮಗನ ಸಂಸ್ಕಾರವಾಗಬೇಕಿತ್ತು. ಮನೆ ಯಜಮಾನನ ಅನುಮತಿ ಬೇಡಿ ಕಾಡಿಗೆ ಹೋಗಿ ಮಗನ ದೇಹವನ್ನೆತ್ತಿಕೊಂಡು ಸಂಶಾನಕ್ಕೆ ಬಂದಳು. ಅಲ್ಲಲ್ಲಿ ಬಿದ್ದಿದ್ದ ಅರೆಬಿಂದ ತುಂಟೆಗಳನ್ನು ಜೋಡಿಸಿ ಮಗನ ಚಿತೆಗೆ ಬೆಂಕಿ ಹಚ್ಚಲು ಸಿದ್ಧಳಾದಳು. ಆದರೆ ಸಂಶಾನ ಕಾಯುತ್ತಿದ್ದ ಹರಿಶ್ಚಂದ್ರ ಚಂದ್ರಮತಿಯ ಬಳಿಗೆ ಬಂದು ಚಿತೆ ಸುಡುವ ಮೊದಲು ನಿಗದಿತ ಶುಲ್ಕವನ್ನು ಕೊಡು ಎಂದು ಹೇಳಿದನು. ಚಂದ್ರಮತಿ ಬಳಿ ಎಲ್ಲಿಯ ಹಣ? ತನ್ನಲ್ಲಿ ಏನೂ ಇಲ್ಲವೆಂದಳು. ನಿನ್ನ ಮಂಗಳಸೂತ್ರವನ್ನಾದರೂ ಅಡವಿಟ್ಟು ಹಣ ತಂದು ಕೊಡು ಎಂದು ಹರಿಶ್ಚಂದ್ರ ಕೇಳಿದ. ತನ್ನ ಮಂಗಳಸೂತ್ರ ಕಾಣುವುದು ತನ್ನ ಪತಿಗೆ ಮಾತ್ರ ಎಂದ ಮೇಲೆ ಸಂಶಾನದ ಕಾವಲುಗಾರ ತನ್ನ ಪತಿ ಎಂಬುದು ತಿಳಿದು ಚಂದ್ರಮತಿ
ಅವನ ಜೀವಕ್ಕೆ ಯಾವ ಅಪಾಯವಾಗಬಾರದೆಂದು ತನ್ನ ಹೀನಸ್ಥಿತಿಗೆ ಮರುಗಿದಳು. ಅದೇ ರಾತ್ರಿ ಕೆಲವು ಕಳ್ಳರು ಕಾಶಿರಾಜನ ಮಗನನ್ನು ಕೊಂದು ಒಡವೆಗಳನ್ನು ದೋಚಿಕೊಂಡು ಹೋಗಲು ನೋಡುತ್ತಿದ್ದರು. ಸಾಯುವಾಗ ಅಳುತ್ತಿದ್ದ ಮಗುವಿನ ದನಿ ಕೇಳಿ ಚಂದ್ರಮತಿ ಅದು ತನ್ನದೇ ಮಗು ಎಂದು ಭ್ರಮೆಯಿಂದ ಅಲ್ಲಿಗೆ ಬಂದಳು. ಕಳ್ಳರು ಚಂದ್ರಮತಿಯನ್ನು ಕಂಡು ಒಡವೆಗಳನ್ನೆಸೆದು ಹೋದರು. ಆದರೆ ರಾಜದೂತರು ಚಂದ್ರಮತಿಯ ಮಗುವನ್ನು ಕೊಂದು ಒಡವೆಗಳನ್ನು ಅಪಹರಿಸುತ್ತಾಳೆಂದು ಅವಳನ್ನು ಹಿಡಿದು ದೊರೆಯ ಸಮ್ಮುಖಕ್ಕೆ ತಂದರು. ಚಂದ್ರಮತಿಯ ಮೇಲೆ ದಯೆ ತೋರಿದಾದ ಕಾಶಿರಾಜನು ತನ್ನ ಮಗ ಸಾವಿನ ಆಘಾತಕ್ಕೊಳಗಾಗಿ ಅವಳಿಗೆ ವೀರಬಾಹುವಿನಿಂದ ಮರಣದಂಡನೆ ವಿಧಿಸಲು ಆಜ್ಞೆ ಮಾಡಿದನು. ಇತ್ತ ವೀರಬಾಹು ಚಂದ್ರಮತಿಯನ್ನು ಕೊಲ್ಲಲು ಕಾವಲುಗಾರನಾಗಿದ್ದ ಹರಿಶ್ಚಂದ್ರನಿಗೆ ತಿಳಿಸಿದನು. ಮಗನ ಸಂಸ್ಕಾರಕ್ಕೆ ಹಣ ತರುವೆನೆಂದುಕೊಂಡಿದ್ದ ಹರಿಶ್ಚಂದ್ರನಿಗೆ ನಿಗಾ ಅವಳನ್ನು ತಾನೇ ವಧಿಸಬೇಕಾಯಿತು. ಚಂದ್ರಮತಿಯನ್ನು ವಧಾಸ್ಥಾನಕ್ಕೆ ಕರೆದೊಯ್ಯಲಾಯಿತು. ಅಲ್ಲಿ ರಾಣಿ ಚಂದ್ರಮತಿಯು ಕುಳಿತು ಭಗವಂತನಲ್ಲಿ ಪ್ರಾರ್ಥನೆ ಸಲ್ಲಿಸಿದಳು. ಗುರು ವಸಿಷ್ಠರನ್ನು ನೆನೆದಳು. ಹರಿಶ್ಚಂದ್ರನ ಸತ್ಯಪಾಲನೆ ಸೂರ್ಯಚಂದ್ರ ಇರುವರೆಗೂ ಎಲ್ಲ ಲೋಕಗಳಿಗೂ ತಿಳಿಯಲಿ. ಸತ್ತಿರುವ ಮಗ ಜೀವ ಹೋತು ಬದುಕಲಿ. ವಿಶ್ವಾಮಿತ್ರರು ಕೀರ್ತಿಶಾಲಿಗಳಾಗಲಿ. ಇದೇ ನನ್ನ ಕೊನೆಯ ಬಯಕೆ ಎಂದು ಹೇಳಿದಳು. ಹರಿಶ್ಚಂದ್ರನಿಗೆ ಆಗ ಆಕೆ ತನ್ನ ಹೆಂಡತಿಯೇ ಎಂಬುದು ತಿಳಿದು ಹೋಯಿತು. ನಿನ್ನೆ ಮಗ ಸತ್ತಿದ್ದಾನೆ, ಇನ್ನು ಸಂಸ್ಕಾರವಾಗಲಿಲ್ಲ, ಇಂದು ಹೆಂಡತಿಯನ್ನು ಕೊಲ್ಲಬೇಕಾಯಿತು. ಎಲ್ಲ ನನ್ನ ಗ್ರಹಚಾರ ಫಲ ಎನ್ನುತ್ತಾ ಖಡ್ಗವನ್ನೆತ್ತಿಕೊಂಡು ಹೆಂಡತಿಯ ಶಿರವನ್ನು ಕತ್ತರಿಸಲು ಸಿದ್ಧನಾದನು. ಆಗ ಅಲ್ಲೊಂದು ಧ್ವನಿ ಕೇಳಿ ಬಂದಿತು. ಹರಿಶ್ಚಂದ್ರ, ನಿನ್ನ ಎಲ್ಲ ಕಷ್ಟಗಳನ್ನು ಕೊನೆಗಾಣಿಸುವೆ. ಈಗಲಾದರೂ ನನ್ನ ಕುಮಾರಿಯನ್ನು ಮದುವೆಯಾಗಿ ಬಿಡು. ನಿನ್ನ ಮಗನನ್ನು ಬದುಕಿಸುತ್ತೇನೆ. ನಿನ್ನ ಹೆಂಡತಿಯನ್ನೂ ಸಹ ಸಾವಿನ ದವಡೆಯಿಂದ ಪಾರು ಮಾಡುತ್ತೇನೆ. ಮರಳಿ ನಿನಗೆ ರಾಜ್ಯವನ್ನು ಕೊಡುತ್ತೇನೆ. ಈ ಧ್ವನಿ ವಿಶ್ವಾಮಿತ್ರದ್ದಾಗಿತ್ತು. ಹರಿಶ್ಚಂದ್ರ, ಸ್ವಾಮಿ, ಮತ್ತೆ ಮತ್ತೆ ನನ್ನನ್ನು ಬಲಾತ್ಕರಿಸಬೇಡಿ. ನಾನು ಸತ್ಯವನ್ನಲ್ಲದೆ ಬೇರೆನ್ನೂ ಆಡುವುದಿಲ್ಲ. ಮಗನ ಸಾವನ್ನು ಕಂಡೆ. ಹೆಂಡತಿ ಸಾಯಲಿದ್ದಾಳೆ. ಮಾತಿಗೆ ತಪ್ಪೇನು? ನೀವು ನನ್ನನ್ನು ಆಶೀರ್ವದಿಸಿ ಎನ್ನಲು ಹೆಂಡತಿಯನ್ನು ಕೊಲ್ಲಲು ಉದ್ಯುಕ್ತನಾದನು. ಆಗ ಅಲ್ಲಿ ಒಂದು ಪವಾಡವೇ ನಡೆಯಿತು. ಶನಿದೇವನು ಹರಿಶ್ಚಂದ್ರನ ಮೇಲೆ ಕೃಪಾದೃಷ್ಟಿ ಬೀರಿದನು. ಶಿವ ಪಾರ್ವತಿಯರು ಪ್ರತ್ಯಕ್ಷರಾದರು. ದೇವತೆಗಳು ಪುಷ್ಪವೃಷ್ಟಿ ಮಾಡಿದರು. ದೇವರ ಆಣತಿಯಂತೆ ಲೋಹಿತಾಶ್ವ ಬದುಕಿಕೊಂಡನು. ವಿಶ್ವಾಮಿತ್ರರು ಹರಿಶ್ಚಂದ್ರನನ್ನು ಸೋಲಿಸುವುದರಲ್ಲಿ ವಿಫಲರಾದರು. ಇದರಿಂದ ಹರಿಶ್ಚಂದ್ರ ಎಷ್ಟು ಸತ್ಯವಂತ ಎಂಬುದು ಜಗತ್ತಿಗೆ ವಿದಿತವಾಯಿತು. ಇತ್ತ ಹರಿಶ್ಚಂದ್ರನಿಗೆ ರಾಜ್ಯವನ್ನು ಮರಳಿಕೊಟ್ಟರು ವಿಶ್ವಾಮಿತ್ರ. ತಾನಿತ್ತ ಮಾತಿನಂತೆ ತಮ್ಮ ತಪಸ್ಸಿನ ಫಲದ ಅರ್ಧಾಂಶವನ್ನು ಹರಿಶ್ಚಂದ್ರನಿಗೆ ಧಾರೆ ಎರೆದರು. ಇತ್ತ ಶನಿ ಮಹಾರಾಜನಿಗೂ ರಾಜನಿಗೆ ಬೇಕಾದಷ್ಟನ್ನು ಶನಿದೇವನು ಕೊಟ್ಟನು. ಸತ್ಯಕ್ಕಾಗಿ ತನ್ನ ಎಲ್ಲ ಸಂಪತ್ತನ್ನು ಮುನಿಗಳಿಗೆ ಅರ್ಪಿಸಿದ ಹರಿಶ್ಚಂದ್ರನನ್ನು ಅಯೋಧ್ಯೆಯ ಜನರು ಕೊಂಡಾಡಿದರು. ಶಿವ ಪಾರ್ವತಿಯರು ಹರಿಶ್ಚಂದ್ರನನ್ನು ಹರಿಸಿ ಅಂತರ್ಧಾನರಾದರು.